ನಮಸ್ಕಾರ ಸ್ನೇಹಿತರೆ, ನಮ್ಮ ಕಾರ್ಲಾದೇವಿ ಫಾರ್ಮ್ಸ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲ ಕ್ಷೇಮ ಎಂದು ಭಾವಿಸುತ್ತಾ ಇಂದಿನ ವಿಷಯ ಮುಂದುವರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಮ್ಮದು ತೋಟ ಇರೋದ್ರಲ್ಲಿ ಅಥವಾ ಮನೆ ಮುಂದೆ ಒಂದು ಸ್ವಲ್ಪ ಜಾಗ ಇದ್ರೂ ಆ ಜಾಗದಲ್ಲಿ ಅಟ್ಲೀಸ್ಟ್ ನಾವು 1 ಇಲ್ಲ 2 ತೆಂಗಿನ ಮರ ಹಾಕೋಕ್ಕೆ ಇಷ್ಟಪಟ್ಟೇ ಪಡ್ತೀರಿ. ತೋಟ ಇರೋದ್ರಲ್ಲಿ ಖಂಡಿತ ಅದರಲ್ಲಿ ತೆಂಗಿನ ಮರ ಅಂತೂ ಇದ್ದೇ ಇರುತ್ತೆ. ನಮ್ಮ ರೈತರು ಯಾರೇ ಆಗಲಿ, ಒಂದು ತೋಟದಲ್ಲಿ ಸ್ವಲ್ಪ ಜಾಗ ವೇಸ್ಟ್ ಜಾಗ ಇದೆ, ಅಲ್ಲಿ ನಾವು ಬೇರೆ ಬೆಳೆ ಬೆಳೆಸೋಕ್ಕಾಗೋದಿಲ್ಲ, ಸ್ವಲ್ಪ ಜಾಗ ಸಿಕ್ಕರೂ ಅಲ್ಲಿ ನಾವು ತೆಂಗಿನ ಮರ ಅಂತೂ ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಬರೋದೇ ತೆಂಗಿನ ಮರ. ಅದನ್ನು ಕಲ್ಪವೃಕ್ಷ ಅಂತ ಹೇಳ್ತೀರಿ. ಯಾಕಂದರೆ ಅದರಲ್ಲಿ ಪ್ರತಿಯೊಂದು ವಸ್ತುವೂ ನಮಗೆ ಉಪಯೋಗ ಆಗುವಂಥದ್ದೇ. ತೆಂಗಿನಕಾಯಿ ಆಗಲಿ, ಎಳ್ನೀರಾಗಲಿ, ತೆಂಗಿನ ಗರಿ ಆಗಲಿ, ಗರಿಯಲ್ಲಿ ಪರಕೆ ಮಾಡ್ಬೋದು, ಮದುವೆಗಳಿಗೆ ಚಪ್ರಕ್ಕೆ ಉಪಯೋಗಿಸ್ತಾರೆ, ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸ್ತಾರೆ. ಹಾಗಾಗಿ ಅದನ್ನು ಕಲ್ಪವೃಕ್ಷ ಅಂತ ಹೇಳ್ತೀರಿ. ತೆಂಗಿನ ಗಿಡ ತರಬೇಕಾದ್ರೆ ಏನು ಮಾಡ್ತೀರಿ? ನರ್ಸರಿಗೆ ಹೋಗ್ತೀರಿ, ಇಲ್ಲ ಒಳ್ಳೆ ನರ್ಸರಿಗೆ ಹೋಗ್ತೀರಿ, ಒಳ್ಳೆ ಕಡೆಗೆ ಹೋಗ್ತೀರಿ, ಇಲ್ಲ ಬೇರೆ ಕಡೆಯಿಂದ ತೊಗೊಂಡು ಬರ್ತೀರಿ. ಆ ಗಿಡ ಅವ್ರು ನಮಗೆ ಒಳ್ಳೆ ಗಿಡ ಅಂತಲೇ ಹೇಳ್ಕೊಡ್ತಾರೆ. ಯಾರೇ ಆಗಲಿ ಇದು ಕಾಯಿ ಸರಿ ಇಲ್ಲ ಅಂತ ಹೇಳಿ ಯಾರೂ ಹೇಳೋದಿಲ್ಲ, ಇದು ಒಳ್ಳೆ ಗಿಡ ಅಂತಲೇ ನಮ್ಗೆ ಹೇಳ್ಕೊಡೋದು. ನಾವು ಆ ಗಿಡ ತೊಗೊಂಡ್ಬಂದು ನೆಡ್ತೀರಿ. ಯಾಕಂದರೆ ನಮ್ಗೆ ಗೊತ್ತಿಲ್ಲ ನಾವು ಅಲ್ಲಿ ಒಳ್ಳೆ ಗಿಡ, ಒಳ್ಳೆ ಜಾತಿ ಗಿಡನೇ ಅಂತ ನಾವು ತಂದು ನೆಡ್ತೀರಿ. ನೆಟ್ಟಿ ಅದ್ರಲ್ಲಿ ಕಾಯಿ ಬರೋವರೆಗೂ ಕೊಟ್ಟಿರೋರು ಯಾರೋ, ತೊಗೊಂಡಿರೋರು ಯಾರೋ, ನೆಟ್ಟಿರೋರು ಯಾರೋ. ಹಾಗಾಗಿ ನಮಗೆ ಎಷ್ಟು ವರ್ಷಗಳು ಆಗ್ಬಿಡುತ್ತೆ, ಒಂದು ಕನಿಷ್ಠ ಪಕ್ಷ ಒಂದು 5-6 ವರ್ಷ ಆದರೂ ಆಗೋಗ್ಬಿಡುತ್ತೆ. 4ರಿಂದ 6 ವರ್ಷ ಆದರೂ ಆಗುತ್ತೆ ಅದ್ರಲ್ಲಿ ಕಾಯಿ ಬರೋದಕ್ಕೆ. ಅಷ್ಟೊತ್ತರಲ್ಲಿ ನಾವು ಮರ್ತೇ ಹೋಗಿರ್ತೀರಿ ನಾವು ಯಾವ್ದು ತಂದಿದ್ರಿ, ಅವನು ಚೆನ್ನಾಗಿರೋದೇ ಕೊಟ್ಟನ, ಎಲ್ಲಿಂದ ತಂದಿದ್ರಿ ಅಂತ. ಹಾಗಾಗಿ ಇಲ್ಲಿ ಇವಾಗ ನಾವೇನು ಮಾಡ್ತಾಯಿದ್ದೀರಿ, ನಮ್ಮ ತೋಟದಲ್ಲಿ ತೆಂಗಿನ ಗಿಡಗಳು ನೆಡಬೇಕಾದ್ರೆ ಯಾಕಂದರೆ ನಮ್ಮ ತೋಟದಲ್ಲಿ ಎಲ್ಲ ರೀತಿಯ ತೆಂಗಿನ ಗಿಡಗಳಿದೆ. ಈಗ ಅದರಲ್ಲಿ ಒಟ್ಟು ದಪ್ಪ ಇರೋವಂಥದ್ದು ತೆಂಗಿನ ಮರ, ಅಂದರೆ ಕಾಯಲ್ಲಿ ಒಟ್ಟು ದಪ್ಪ ಇರೋದು. ನೋಡೋಕ್ಕೆ ಕಾಯಿ ತುಂಬ ದೊಡ್ಡದಾಗಿ ಕಾಣುತ್ತೆ, ಸುಲಿದ್ರೆ ಕಾಯಿ ಒಳಗಡೆ ಚಿಕ್ಕದಿರುತ್ತೆ, ಒಟ್ಟು ದಪ್ಪ ಇರುತ್ತೆ. ಇಲ್ಲ ಇನ್ನೊಂದೊಂದು ಗಿಡದಲ್ಲಿ ಒಟ್ಟು ತೆಳು ಇರುತ್ತೆ, ಕಾಯಿ ಚೆನ್ನಾಗಿ ದಪ್ಪ ಇರುತ್ತೆ. ಒಳಗಡೆ ಕಾಯಿ ನೋಡೋಕೆ ಈಚೆಯಿಂದ ಚಿಕ್ಕದಾಗಿದ್ರೂ ಒಟ್ಟು ತೆಳು ಇರುತ್ತೆ. ಹಾಗಾಗಿ ನಾವೇನು ಮಾಡಿದ್ದೀರಿ, ನಾನಾ ರೀತಿಯ ಮರಗಳಿದೆ. ಹಾಗಾಗಿ ನಾವೇನು ಮಾಡಿದ್ದೀರಿ, ಅದರಲ್ಲಿ ನಮ್ಮ ತೋಟದಲ್ಲಿ ಸುಮಾರು ಒಂದು 50 ಗಿಡವರೆಗೆ ಇದೆ. ಈಗ ನಾವು ಅದನ್ನು ಇನ್ನೂ ಹೆಚ್ಚಾಗಿ ಒಂದು 200-300 ಗಿಡವಾಗಿ ಮಾಡೋಕ್ಕೆ ಹೊರಟಿದ್ದೀರಿ. ಸೊ ಹಾಗಾಗಿ ಏನು ಮಾಡಿದ್ದೀರಿ, ಅದರಲ್ಲಿ ಒಳ್ಳೆ ಗಿಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಒಳ್ಳೆ ಗಿಡ ಅಂದರೆ ಅದರಲ್ಲಿ ಒಳ್ಳೆ ಕಾಯಿ ಬರುವಂಥದ್ದು, ತೆಳು ಚಿಪ್ಪೆ ಆಗಿದ್ದು, ಒಳಗಡೆ ಕಾಯಿ ತುಂಬ ದಪ್ಪಾಗಿರೋದು, ಅದರೊಳಗಡೆ ಕೊಬ್ಬರಿನೂ ಮಂದಾಗಿರೋದು, ಆ ಥರದ್ದು ಒಂದು ಮರನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಸೊ ನಾವೇನು ಮಾಡ್ತೀರಿ, ಆ ಮರದಲ್ಲಿ ಕಾಯಿ ಇದೆಯಲ್ಲ, ಆ ತೆಂಗಿನಕಾಯಿನ ಎಳ್ನೀರಿಗೆ ಜಾಸ್ತಿ ಉಪಯೋಗಿಸೋದಿಲ್ಲ. ಹಾಗಾಗಿ ಅದು ಕಾಯಿನ ಮರದಲ್ಲೇ ಬಲಿಯಕ್ಕೆ ಬಿಡ್ತೀರಿ. ಮರದಲ್ಲೇ ಮರದಿಂದ ತಾನೇ ಉದುರಬೇಕು, ನಾವು ಕೀಳೋದಿಲ್ಲ. ತಾನೇ ಉದುರಿದ ಮೇಲಂಗೆ ಆ ಕಾಯಿನ ಎತ್ಕೊಂಡು ನೀರು ಅಲ್ಲಾಡ್ಸಿ ನೋಡ್ತೀರಿ, ಅಲ್ಲಿ ನೀರು ಇರಬೇಕು, ನೀರು ಆಡ್ತಾ ಇರಬೇಕು. ಆ ಕಾಯಿನ ತಗೊಂಡು ನಾವು ನೆಡ್ತೀರಿ. ನಾವು ಹೇಗೆ ನೆಡ್ತೀರಿ, ಎಲ್ಲ ಹೇಗೆ ಮಾಡ್ತೀರಿ ಅನ್ನೋದು ವೀಡಿಯೋ ತೋರಿಸ್ತೀನಿ, ಬನ್ನಿ ಮುಂದೆ ಹೋಗೋಣ ತೋರಿಸ್ತೀನಿ. ಸೊ ಅದನ್ನು ನೆಡ್ಬಿಟ್ಟು ಅದ್ರ ಮುಂದೆಯಿಂದ ನಾವು ಗಿಡನ ಬೆಳೆಸ್ಕೊಳ್ತೀರಿ. ಹಾಗೆ ಮಾಡೋದ್ರಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ, ನಮ್ಗೆ ಗೊತ್ತು ಇವಾಗ ಯಾವ ಥರ ಗಿಡ ಇದೆ ಇದು ಅಂತ. ಸೊ 100% ಅದು ಅದೇ ಥರ ಕಾಯಿ ಬರೋದು. ಯಾಕಂದರೆ ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಿ, ಅದೇ ಥರ ಕಾಯಿಗಳು ಬರ್ತಾ ಇದೆ. ಸೊ ಮದರ್ ಪ್ಲಾಂಟ್ ಯಾವುದು ಅಂತ ನಮಗೆ ಗೊತ್ತಿದೆ. ನಾವು ಯಾರು ನಮ್ಗೆ ಯಾಮಾರ್ಸೋಕೆ ಆಗೋದಿಲ್ಲ, ಇದು ಚೆನ್ನಾಗಿದೆ ಗಿಡ ಅಂತ ಹೇಳಿ ನಾವು ದುಡ್ಡು ಕೊಟ್ಟು ಅದು ನಾವು ಕೊಂಡ್ಕೊಂಡು ಬರಬೇಕಾದ್ರೆ 300, 350, 400 ರೂಪಾಯಿವರೆಗೆ ಚಾರ್ಜ್ ಮಾಡ್ತಾರೆ ಒಂದು ಗಿಡಕ್ಕೆ. ಹಾಗಾಗಿ ನಾವು ತೆಂಗಿನ ಗಿಡ ಇದ್ರಲ್ಲಿ ನಮ್ಮ ಹತ್ರ ಚೆನ್ನಾಗಿರೋ ಒಳ್ಳೆ ಗಿಡ ಇದ್ದರೆ ಅದರಿಂದ ನಾವೇ ಕಸಿ ಮಾಡ್ಕೊಂಡು ನಾವೇ ನೆಡ್ಬೋದು. ಪ್ರತಿ ಗಿಡಕ್ಕೆ ಇವಾಗ ನಾವು 200 ಗಿಡ ನೆಡಬೇಕಂದ್ರೆ ಎಕ್ಸ್ಟ್ರಾ, ನಮ್ಮ ತೋಟದಲ್ಲಿ ಎಕ್ಸ್ಟ್ರಾ 200 ಗಿಡ ನೆಡಬೇಕಂದ್ರೆ ಪ್ರತಿ ಗಿಡಕ್ಕೆ 300 ರೂಪಾಯಿ ಅಂತ ಲೆಕ್ಕ ಹಾಕೊಂಡ್ರೂ ಎಷ್ಟಾಯಿತು? ಅಲ್ಲಿಗೆ 60,000 ರೂಪಾಯಿ ಆಯಿತು. ಈಗ ನಾವು ಈ ಥರ ಮಾಡೋದ್ರಿಂದ ಒಂದು ದುಡ್ಡು ಮುಗಿಸ್ಬೋದು. ಇನ್ನೂ ಒಂದು ನಮಗೆ ಗೊತ್ತು ಯಾವ ಥರ ಕಾಯಿ ನಾವು ನೆಡ್ತಾ ಇದ್ದೀರಿ, ಅದರಲ್ಲಿ ಯಾವ ಥರ ಗಿಡ ಬರುತ್ತೆ, ತಿರ್ಗಾ ಅದರಲ್ಲಿ ಯಾವ ಥರ ಕಾಯಿ ಬರುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಇದನ್ನು ಯಾವ ಥರ ಮಾಡ್ತಾಯಿದ್ದೀರಿ ಅನ್ನೋದನ್ನ ಬನ್ನಿ ನೋಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಈ ಥರ ಬರುತ್ತೆ ತೆಂಗಿನ ಗಿಡಗಳು. ನೋಡಿ, ಇದು 3 ತಿಂಗಳ ಮೊಳಕೆಗಳು. ನಾವು ಕಾಯಿ ನೆಟ್ಟಿ 3 ತಿಂಗಳಾಗಿದೆ. 3 ತಿಂಗಳಲ್ಲಿ ಇಷ್ಟು ಬರುತ್ತೆ. ಒಂದೊಂದು ಸ್ವಲ್ಪ ದೊಡ್ಡದಿರುತ್ತೆ, ಒಂದೊಂದು ಚಿಕ್ಕದಿರುತ್ತೆ. ನಾವು ಈ ಸ್ಟೇಜಲ್ಲಿ ಇರಬೇಕಾದ್ರೂ ತೆಗೆದು ಇದನ್ನು ನೆಡ್ಬೋದು. ಇಲ್ಲಿ ನೋಡಿ, ಇದು ಹೊಸ ಶೂಟ್ಸ್ ಬರ್ತಾ ಇರೋದು. ಇದು ಒಂದು 2.5 ತಿಂಗಳು 2.25 ತಿಂಗಳು ಆಗಿರ್ಬೋದು. ಇಲ್ಲಿ ನೋಡಿ, ಈ ರೀತಿ ಇಲ್ಲಿ ನೋಡಿ, ಇದು ಹೊಸದಾಗಿ ಬರ್ತಾ ಇದೆ ಮೋಸು, ಈ ಥರ ಬರುತ್ತೆ. ಇಲ್ಲಿ ನೋಡಿ, ಈ ಕಾಯಿ ನಾವು 1.5 ತಿಂಗಳು ಮುಂಚೆ ನೆಟ್ಟಿದ್ದೀರಿ. ನೋಡಿ, ಈ ಥರ ನೆಡಬೇಕು. ಇಷ್ಟು ಒಳಗಡೆಗೆ ಹೋಗ್ಬೇಕು ಕಾಯಿ. 3/4 ಭಾಗ ಒಳಗಡೆ ಹೋಗಿರಲಿ, 1/4 ಭಾಗ ಮೇಲ್ಗಡೆಗಿರಲಿ. ನೀವು ಪೂರ್ತಿ ಮಣ್ಣಲ್ಲಿ ಮುಚ್ಚಿಬಿಡಿ, ಅದು ನೀವು ನೀರು ಹಾಕ್ತಾ 1/4 ಭಾಗ ಮಣ್ಣು ಸೈಡಲ್ಲಿ ಬಂದ್ಬಿಡುತ್ತೆ. ಇದರ 3/4 ಭಾಗ ಕಾಯಿ ಒಳಗಡೆಗಿರಬೇಕು, ಈ ರೀತಿ. ಮತ್ತು ಇದಕ್ಕೆ ಆಗಾಗ ನೀರು ಕೊಡ್ತಾಯಿರ್ರಿ, ವಾರಕ್ಕೊಂದ್ಸರಿ ಆದರೂ ನೀರು ಕೊಡ್ತಾಯಿರ್ರಿ ಇದಕ್ಕೆ.
ನಾವು ಇದು ಹಾಕಿರೋದು ಮರಳಿರೋ ಕಡೆ, ಅಂದರೆ ಮರಳಿರೋ ಕಡೆ ಅಂದರೆ ನಮ್ಮ ನೆಲದಲ್ಲಿ ಮರಳಿಲ್ಲ, ಹಾಗಾಗಿ ನಾವು ಸ್ವಲ್ಪ ಮರಳು ಹಾಕ್ಕೊಂಡಿದ್ದೀರಿ. ಮರಳು ಹಾಕ್ಕೊಂಡು ಮರಳಿರೋ ಕಡೆ ಈ ಕಾಯಿನ ನೆಟ್ಟಿದ್ದೀರಿ. ಆವಾಗ ನಮಗೆ ಕಾಯಿ ತಕ್ಕೊಳೋದಕ್ಕೆ ಮೇಲ್ಗಡೆಗೆ ತಕ್ಕೊಳೋದಕ್ಕೆ ಬುಡ ಸಮೇತ ತುಂಬ ಸುಲಭವಾಗಿ ಬರುತ್ತೆ. ನೋಡಿ, ಈಗ ತೆಗೆದ್ಬಿಟ್ಟು ಇವಾಗ ನೆಡ್ತೀರಿ, ಯಾವ ರೀತಿ ತೆಗಿತೀರಿ ಅಂತ ನೋಡಿ. ಈ ಥರ ಗಡಾರಿ ಅಂತ ತಗೊಳ್ಳಿ, ಸಣ್ಣದು ಗಡಾರಿ. ನೆನ್ಪಿಟ್ಕೊಳ್ಳಿ, ಕಾಯಿ ಗೇಟ್ ಆಗಬಾರ್ದು. ಸೈಡಲ್ಲಿ ಎಲ್ಲಿ ಜಾಗ ನೆಲ ಇರುತ್ತಲ್ಲ, ಸೈಡ್ ನೆಲ ಅಲ್ಲಿ ಹಾಕಿ ಸ್ವಲ್ಪ ಆ ಥರ ತೀಡ್ಕೊಳ್ಳಿ. ಬುಡಕ್ಕೆ ಏಟಾಗಬಾರ್ದು, ನಿಧಾನಕ್ಕೆ. ಹಾಗಾಗಿ ನಾವು ಮರಳಿರೋ ಕಡೆ ಹಾಕ್ಕೊಳೋದು. ಆಗ ನೀವು ಆ ಮೋಸ್ ಇಟ್ಕೊಂಡು ಎಳಿಬೇಕಾದ್ರೂ ಗಟ್ಟಿಯಾಗಿ ಎಳಿಬೇಡ್ರಿ, ಇಲ್ಲಾಂದರೆ ಆ ಮೋಸ್ ಕಿತ್ತೋಗುತ್ತೆ. ಆದಷ್ಟು ಸೂಕ್ಷ್ಮವಾಗಿ ಇದನ್ನು ಇಲ್ಲಿಂದ ತೆಗೆದು ನಾವು ಬೇರೆ ಕಡೆಗೆ ನೆಡ್ಕೊಳ್ಳೋಣ. ಸ್ವಲ್ಪ ಪೇಷನ್ಸ್ ಇರಲಿ ತೆಗಿಬೇಕಾದ್ರೆ, ಯಾಕಂದರೆ ಮೇನ್ ಬುಡ ಇರುತ್ತಲ್ಲ, ಅದು ಕಟ್ಟಾಗಬಾರ್ದು. ಇಲ್ಲಿ ನೋಡಿ, ಈ ರೀತಿ ಒಂದು ಪೈನ್ ಪೆಟ್ಕೊಂಡು ಬರ್ತೇವೆ ಕಾಯಿಲಿ. ಇಲ್ಲಿ ನೋಡಿ, ಈ ರೀತಿ ಬುಡ ಸಂಪೂರ್ಣವಾಗಿ ನಿಮಗೆ ನೀವು ಮರಳು ಹಾಕ್ಕೊಂಡಿರೋ ಜಾಗದಲ್ಲಿ ಈ ಥರ ಕಂಪ್ಲೀಟಾಗಿ ನಿಮ್ಗೆ ಸಿಗುತ್ತೆ. ಇಲ್ಲಾಂದರೆ ಬುಡ ನಿಮಗೆ ಕಟ್ಟಾಗಿ ಹೋಗ್ಬಿಡುತ್ತೆ, ಕಷ್ಟ ಆಗುತ್ತೆ ತೆಗಿಯೋದು. ಈ ರೀತಿ ತಕ್ಕೊಳ್ಳಿ. ಇದನ್ನು ನಾವು ಈಗ ಬೇರೆ ಕಡೆ ನೆಡ್ಕೊಳ್ಳೋಣ. ಗಿಡಗಳು ಈ ಸ್ಟೇಜಲ್ಲಿ ಇರಬೇಕಾದ್ರೆ ಇದನ್ನು ನಾವು ಬೇರೆ ಕಡೆ ನೆಡೋದು ತುಂಬ ಉತ್ತಮ. ತುಂಬ ದೊಡ್ಡದಾಗೋದ್ರೆ ತಿರ್ಗಿ ಆ ಕಡೆ ಮಣ್ಣು ಅಡ್ಜಸ್ಟ್ ಆಗೋದಿಲ್ಲ ಒಂದೊಂದ್ಸರಿ, ಮತ್ತು ಗಿಡ ಒಣಗೋಗೋ ಚಾನ್ಸಸ್ ಇರುತ್ತೆ. ಈ ಸ್ಟೇಜಲ್ಲಿ ಅಂದರೆ ಆ ಹೊಸ ಮಣ್ಣಿಗೆ ಇದು ತುಂಬ ಬೇಗ ಸೂಟ್ ಆಗೋಗ್ಬಿಡುತ್ತೆ, ಅಲ್ಲಿಗೆ ತುಂಬ ಬೇಗ ಅಡ್ಜಸ್ಟ್ ಆಗೋಗ್ಬಿಡುತ್ತೆ ಈ ಹೊಸ ಮಣ್ಣಿಗೆ. ನಾವೆಲ್ಲಿ ಶಿಫ್ಟ್ ಮಾಡಿದ್ರು ಅಲ್ಲಿಗೆ, ಯಾಕಂದರೆ ನಾವು ಈಗ ಇದಕ್ಕೆ ಮರಳಿರೋ ಕಡೆ ಬೆಳೆಸಿರ್ತೀರಿ. ನಮಗೆ ಬೇರೆ ಯಾವುದೇ ಕೆಂಪು ಆಗಲಿ ಕಪ್ಪು ಆಗಲಿ ನೀವು ಯಾವುದೇ ನೆಲದಲ್ಲಿ ಹಾಕಿ ತೆಂಗಿನ ಗಿಡಗಳಿಗೆ ಏನೂ ತೊಂದರೆ ಇಲ್ಲ. ನೋಡಿ, ನನ್ನ ಮಗಳಿಗೂ ನಾನು ಈಗಿಂದಾನೇ ಫಾರ್ಮಿಂಗ್ ಬಗ್ಗೆ ಇಂಟ್ರೆಸ್ಟ್ ಅವಳಿಗೆ ಬರ್ತಾಯಿದೆ. ಈಗಿನಿಂದಾನೇ ಅವಳಿಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಅವರೆಲ್ಲ ನಮ್ಮ ಫ್ಯೂಚರ್ ಅವರು. ಹಾಗಾಗಿ ಅವ್ರಿಗೂ ಈ ಆಸಕ್ತಿ ಬರಬೇಕು. ಇಲ್ಲಿ ನೋಡಿ, ಎಲ್ಲ ಒಂದು ಕಡೆ ಈ ಥರ ಜೋಡಿಸ್ಕೊಳ್ಳಿ. ಇಲ್ಲಿ ನೋಡಿ, ನಾವು ಕಸಿ ಮಾಡಿರೋದೆಲ್ಲ ಈಗ ಈ ಮರದ್ದು ಇದು ತುಂಬ ಚೆನ್ನಾಗಿ ಬರುತ್ತೆ ಕಾಯಿ. ಇದ್ರದ್ದು ಸಿಪ್ಪೆ, ಇದರಲ್ಲಿ ಗೊನೆ ತುಂಬ ದೊಡ್ಡದಿತ್ತು. ನಾವೆಲ್ಲ ಎಳ್ನೀರಿಗೆ ಅರ್ಧ ಕಿತ್ಕೊಂಡಿದ್ದೀರಿ, ಹಾಗಾಗಿ ಚಿಕ್ಕದಾಗಿ ಕಾಣ್ತಾ ಇದೆ. ಇಲ್ಲಿ ಮೇಲ್ಗಡೆಗಿದೆ ನೋಡಿ, ಒಳ್ಳೆ ಗೊನೆ ಇದೆ. ಇದ್ರದ್ದು ಸಿಪ್ಪೆನೂ ತೆಳು ಇದೆ, ಕಾಯಿ ಒಳಗಡೆ ದಪ್ಪ ಚೆನ್ನಾಗಿದೆ. ನೋಡೋಕೆ ಕಾಯಿ ಹೊರಗಡೆಯಿಂದ ಎಷ್ಟು ದೊಡ್ಡದು ಕಾಣುತ್ತೋ ಅಷ್ಟೇ ದೊಡ್ಡದಾಗಿ ನೀರಿರುತ್ತೆ ಒಳಗಡೆ. ಸುಮಾರು ತೆಂಗಿನಕಾಯಿ ಆಗಲಿ ಎಳ್ನೀರಾಗಲಿ ಮೇಲ್ಗಡೆ ಒಟ್ಟು ಜಾಸ್ತಿ ಇರುತ್ತೆ, ಚಿಪ್ಪೆ ಜಾಸ್ತಿ ಇರುತ್ತೆ, ಒಳಗಡೆ ಕಾಯಿ ತುಂಬ ಚಿಕ್ಕದಿರುತ್ತೆ. ಆದರೆ ಇದು ಆ ಥರ ಅಲ್ಲ, ನಮಗೆ ಚಿಪ್ಪೆ ತೆಳು ಇದೆ, ಒಳಗಡೆ ಕಾಯಿನೂ ಅಷ್ಟೇ ದಪ್ಪ ಇರುತ್ತೆ ನೋಡಿ, ಈ ಥರ ಬರುತ್ತೆ. ಆಮೇಲೆ ತೆಂಗಿನಕಾಯಿ ಆದಮೇಲೆ ಹಂಗೆ ಒಳಗಡೆ ಕಾಯಿನೂ ತುಂಬ ಚೆನ್ನಾಗಿದೆ. ಆಮೇಲೆ ಹಂಗೆ ಎಳ್ನೀರು, ನಾವು ಇದ್ರದ್ದು ಎಳ್ನೀರು ಕುಡಿದಾಗೂ ಇದು ತುಂಬ ಸಿಹಿಯಾಗಿರುತ್ತೆ. ಹಾಗಾಗಿ ನಾವು ಇದ್ರದ್ದು ಈ ಮರದ ಆಯ್ಕೆ ಮಾಡಿಕೊಂಡು ಕಸಿ ಮಾಡ್ಕೊಂಡಿದ್ದೀರಿ. ಸ್ನೇಹಿತರೆ, ನಾವು ಕಾಯಿ ನೆಡಬೇಕಾದ್ರೆ ಈ ರೀತಿಯಲ್ಲಿ ನೆಡಬೇಕು. ಇಲ್ಲಿ ನೋಡಿ, ಇದು ತೆಂಗಿನಕಾಯಿ, ಇದು ಅದ್ರ ಮುಂಭಾಗ ಈ ಥರ ಇದೆ ತೆಂಗಿನಕಾಯಿ. ನಾವು ಮಣ್ಣಿನಲ್ಲಿ ಈ ರೀತಿಯಲ್ಲಿ ನೆಡಬೇಕು. ಈ ರೀತಿಯಲ್ಲಿ ನೆಟ್ಟಾಗ ಮೊಳಕೆ ಇಲ್ಲಿ ಮುಂದೆಗಡೆಯಿಂದ ಸುಳಿ ಇದೆಯಲ್ಲ, ಯಾವಾಗಲೂ ಮೊಳಕೆ ಬರೋದೇ ಇಲ್ಲಿಂದ ಮುಂದೆಗಡೆ ಮುಂಭಾಗ ಇದೆಲ್ಲ 3 ಕಣ್ಣು ಇರುತ್ತಲ್ಲ ತೆಂಗಿನಕಾಯಲ್ಲಿ, ನಾವು ಸುಲಿದಾಗ ನೋಡ್ತಿರಲ್ಲ 3 ಕಣ್ಣು, ಆ ಕಣ್ಣಿರೋ ಕಡೆಯೇ ಸುಳಿ ಬರೋದು, ಹೊಸ ಸುಳಿ ಬರೋದು. ಹಾಗಾಗಿ ಈ ಥರ ನೆಡಿ. ಅದ್ರ ಕೆಳಗಡೆಗೆ ಇಲ್ಲಿ ಈ ಥರ ಬೇರು ಬೀಳುತ್ತೆ. ಇಲ್ಲಿ ನೋಡಿ, ಈ ಥರ ಬೇರು ಇಳಿಯುತ್ತೆ. ಇದು ನಾವು ನೆಟ್ಟಿ 1 ವರ್ಷ ಆಗಿದೆ, ಒಂದೂವರೆ ವರ್ಷ ಹತ್ರ ಆಗಿದೆ. 1 ವರ್ಷ ಆಗಿದೆ ಗಿಡ ನೆಟ್ಟಿ. ನಾವು ಇದನ್ನು ಇಲ್ಲೇ ಕಸಿ ಮಾಡಿ ನೆಟ್ಟಿರೋದು. ಸೊ ನಾವು ಆಯ್ಕೆ ಮಾಡಿ ನಮಗೆ ಬೇಕಾಗಿರೋವಂಥ ಗಿಡಗಳನ್ನೆಲ್ಲ ಕಸಿ ಮಾಡ್ಕೊಂಡಿದ್ದೀರಿ, ತೆಂಗಿನ ಮರಗಳನ್ನ. ಇಲ್ಲಿ ನೋಡಿ, ಇದೂ ಅಷ್ಟೇ ಕಸಿ ಮಾಡಿ ನೆಟ್ಟಿರುವಂಥ ಗಿಡ. ಇದೊಂದು 6 ತಿಂಗಳಾಗಿದೆ ಈ ಗಿಡ ನೆಟ್ಟಿ. ಹೊಸ ಜಾಗದಲ್ಲಿ ಇದಕ್ಕೆ ನಾವು ಗುಂಡಿ ತೋಡ್ಕೊತೀರಿ. ಗುಂಡಿ ತೋಡ್ಕೊಂಡು ಅದಕ್ಕೆ ಸ್ವಲ್ಪ ಕೆಮ್ಮಣ್ಣು, ಸ್ವಲ್ಪ ಗೊಬ್ಬರ ಹಾಕ್ಕೊಳ್ತೀರಿ. ಆಮೇಲೆ ಹಂಗೆ ಗಿಡ ನೆಟ್ಟ ಮೇಲೆ ಹಂಗೆ ಒಂದು ನೆನ್ಪಿಟ್ಕೊಳ್ಳಿ, ನಾವು ಈ ತೆಂಗಿನ ಗಿಡ ನೆಡಬೇಕಾದ್ರೆ ಕನಿಷ್ಠ ಪಕ್ಷ ಒಂದು 20 ರಿಂದ 25 ಅಡಿ ಅಷ್ಟು ಡಿಫ್ರೆನ್ಸ್ ಇರಬೇಕು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ. ಇಲ್ಲಾಂದರೆ ಏನಾಗುತ್ತೆ, ಫ್ಯೂಚರಲ್ಲಿ ಇದ್ರದ್ದು ಗರಿಗಳು ಒಂದಕ್ಕೊಂದು ತಾಕೋದು ಶುರು ಆಗುತ್ತೆ. ಮರ ದೊಡ್ಡದಾದ್ಮೇಲೆ ಹಂಗೆ ಒಂದಕ್ಕೊಂದು ಅಂಟ್ಕೊಂಡಾಗ ಅದರಲ್ಲಿ ರೋಗಗಳು, ಕಾಯಿಲೆಗಳು, ಒಂದು ಮರದಲ್ಲಿ ಏನಾದರೂ ಆಗಿದರೆ ಅದು ಮತ್ತೊಂದು ಮರಕ್ಕೆ ಹರಡೋದು ಆ ಥರ ಆಗುತ್ತೆ.
ಒಂದು ಮರದಿಂದ ಇನ್ನೊಂದು ಮರಕ್ಕೆ ಸ್ವಲ್ಪ ಅಂತರವಿರಲಿ, ಆಗ ಬಿಸಿಲು ಚೆನ್ನಾಗಿ ಬೀಳುತ್ತೆ, ಮರದಲ್ಲಿ ಕಾಯಿನೂ ಚೆನ್ನಾಗಿ ಬರುತ್ತೆ. ನಮಗೆ ಅಂತರ ಇದ್ದಷ್ಟು, ಡಿಫ್ರೆನ್ಸ್ ಇದ್ದಷ್ಟು ಒಂದು ಮರದಿಂದ ಇನ್ನೊಂದಿಗೆ ನೋಡಿ ಈ ಥರ ಕಾಯಿಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಹೇಗೆ ಯಾವ ಥರ ಬಿಟ್ಟಿದೆ ಗೊನೆಗಳೆಲ್ಲ ಈ ಥರ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಡಿಫ್ರೆನ್ಸ್ ಇರಲಿ. ನೋಡಿ ಇವಾಗ ನಾವು ಈ ಗಿಡ ಇಡ್ತಾ ಇರೋದು ತೆಂಗಿನ ಗಿಡಗಳನ್ನ ಮಧ್ಯದಲ್ಲಿ, ತೋಟದ ಮಧ್ಯದಲ್ಲಿ ಇಡ್ತಾ ಇಲ್ಲ. ಮಧ್ಯದಲ್ಲಿ ಇಲ್ಲಿ ನಾವು ಫ್ಯೂಚರಲ್ಲಿ ಅಡಿಕೆನೂ ಬಾಳೆ ಹಾಕೋಕ್ಕೆ ಪ್ಲ್ಯಾನ್ ಮಾಡಿದ್ದೀರಿ. ಈ ಕಡೆ ಕೋಳಿ ಮೇಯ್ತಾ ಇದೆಲ್ಲ ಇದೆಲ್ಲ. ಸೊ ಹಾಗಾಗಿ ಕಾರ್ನರಲ್ಲಿ ಸೈಡಲ್ಲಿ ಇಲ್ಲಿ ನಮ್ಮ ನಿಂಬೆ ಗಿಡಗಳಿದೆ. ಸೊ ಆ ಬದಿಯಲ್ಲಿ ಇಲ್ಲಿ ಸೈಡಲ್ಲಿ ನಾವು ಈ ತೆಂಗಿನ ಗಿಡಗಳನ್ನ ನೆಡ್ತಾ ಇದ್ದೀರಿ. ಈ ಜಾಗನೂ ವೇಸ್ಟ್ ಆಗಬಾರ್ದು ಅಂಥೇಳಿ. ಇಲ್ಲಿ ಮಧ್ಯದಲ್ಲಿ ನಾವು ಬೇರೆ ಬೆಳೆ ಇಟ್ಕೊಳ್ಬೋದು, ಯಾವ ಬೆಳೆ ಬೇಕಾದ್ರೂ ಇಟ್ಕೊಳ್ಬೋದು, ಬೆಳೆಗೆ ಅಡಚಣೆ ಆಗೋದಿಲ್ಲ. ಈ ತೆಂಗಿನ ಮರ ನೆಟ್ಟಿಗೆ ಉದ್ದಕ್ಕೆ ಬೆಳೆಯುತ್ತೆ, ಹಾಗಾಗಿ ಯಾವುದೇ ನೆರಳು ಅಷ್ಟು ಬರೋ ಸಂಭಾವನೆಯೂ ಇರೋದಿಲ್ಲ. ಗುಣಿಗೆ ಕುರಿ ಗೊಬ್ಬರ, ಹಸು ಗೊಬ್ಬರ, ಯಾವುದೇ ಗೊಬ್ಬರ ನೆನಪಿರಲಿ, ಗೊಬ್ಬರ ಹಾಕ್ಬೇಕಾದ್ರೆ ಹಸಿದಿರಬಾರ್ದು, ಸಗಣಿ ಇರಬಾರ್ದು, ಈ ಥರ ಉದ್ರುದ್ರಾಗಿರಬೇಕು ಗೊಬ್ಬರ. ನೋಡಿ ಈ ಥರ ಉದ್ರುದ್ರಾಗಿರಬೇಕು. ಹಸಿ ಸಗಣಿ ಇದ್ದರೆ ಬೇರು ತಿನ್ಬಿಡುತ್ತೆ, ಅಂದರೆ ಗೆದ್ದಲು ಬೇರು ತಿನ್ಬಿಡುತ್ತೆ. ಈ ಥರ ಸ್ವಲ್ಪ ಗೊಬ್ಬರ ಹಾಕ್ಕೊಳ್ಳಿ. ನಾವಿಲ್ಲಿ ಕೆಳಗಡೆ ಕೆಮ್ಮಣ್ಣು ಇದೆ, ಆಗ ಕೆಮ್ಮಣ್ಣು ಏನು ಹಾಕ್ಕೊಳ್ತಾ ಇಲ್ಲ. ಇಲ್ಲೇ ನೋಡಿ ನಾವು ಗಿಡನ ಈ ಥರ ನೆಡ್ತೀರಿ. ಇಲ್ಲಿ ನೋಡಿ ನಾವು ತೆಂಗಿನ ಗಿಡ ಈಗ ನೆಟ್ಟಿದ್ದಾಯಿತು. ನಾವು ಈಗ ಇದಕ್ಕೆ ಸುತ್ತೂ ಗುಣಿ ಮಾಡ್ಕೊಂಡ್ಬಿಡಿ ಚನ್ಕೆಯಲ್ಲಿ. ಅಷ್ಟೇ. ಈಗ ಇದಕ್ಕೆ ಸ್ವಲ್ಪ ಜಾಗೃತವಾಗಿ ಒಂದು 6 ತಿಂಗಳು 1 ವರ್ಷ ಅವ್ರು ನೋಡಿಕೊಂಡ್ರೆ ಗಿಡ ಮೇಲ್ಗಡೆಗೆ ಬಂದ್ಬಿಡುತ್ತೆ. ಆಮೇಲೆ ನನಗೆ ಏನೂ ತೊಂದರೆ ಇಲ್ಲ. ಸ್ನೇಹಿತರೆ, ಈ ಥರ ಮಾಡಿ ನೀವು ನಿಮ್ಮ ಸ್ವಂತ ತೆಂಗಿನ ಗಿಡಗಳನ್ನ ಬೆಳೆಸ್ಕೊಳ್ಬೋದು. ಮತ್ತು ಈ ಥರ ವಿಷಯಗಳು ಹೆಚ್ಚಾಗಿ ನಾನು ನಿಮ್ಮವರೆಗೆ ತಲುಪಿಸಲು ನೀವು ಮಾಡಬೇಕಾಗಿರೋದೊಂದೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.